ನಿಮ್ಮ ನೀಟ್ ಬೇಡ, ನಮ್ಮ ಸಿಇಟಿ ಬೇಕು. ನೀಟ್ ಎಕ್ಸಾಮ್ ವಿರುದ್ಧ ಸಹಿ ಅಭಿಯಾನ ಶುರುವಾಗಿದೆ. ನಿಮ್ಮ ನೀಟ್ ನಮಗೆ ಬೇಡ, ನಮ್ಮ ಸಿಇಟಿ ಬೇಕು. ಸದ್ಯಕ್ಕೆ ರಾಜ್ಯದಲ್ಲಿ ಶುರುವಾಗಿರುವಂತಹ ನೀಟ್ ವಿರುದ್ಧದ ಅಭಿಯಾನ ಇದು. ರಾಜ್ಯದಿಂದಲೇ ಸಿಇಟಿಗಾಗಿ ಸಹಿ ಅಭಿಯಾನ ಆರಂಭ. ಚಿತ್ರ ಸಾಹಿತಿ ಕವಿರಾಜ್ ಅವರ ನೇತೃತ್ವದಲ್ಲಿ ಈ ಅಭಿಯಾನ ಶುರುವಾಗಿದೆ. ಕವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಸಹಿ ಸಂಗ್ರಹ. ಒಂದು ದಿನದಲ್ಲೇ 2,000ಕ್ಕೂ ಅಧಿಕ ಸಹಿ ಸಂಗ್ರಹ ಮಾಡಲಾಗಿದೆ. ನಿಮ್ಮ ನೀಟ್ ಸಾಕು, ನಮ್ಮ ಸಿಇಟಿ ಬೇಕು ಅಂತ ಹೇಳಿ ಸೈನ್ ಕಲೆಕ್ಟ್ ಮಾಡಲಾಗ್ತಾ ಇದೆ. KCET ದೇಶಕ್ಕೆ ಮಾದರಿಯಾಗಿದೆ. ಮುಂದಿನ ವರ್ಷದಿಂದ ಪ್ರವೇಶ ಪರೀಕ್ಷೆ ಬದಲಾಗಲಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಬೇಕೆಂದು ಆಗ್ರಹಪಡಿಸಲಾಗಿದೆ. ಯಾಕೆಂದರೆ ನೀಟ್ನಲ್ಲಿ ನಡೀತಾ ಇರುವಂತಹ ಅಕ್ರಮವನ್ನು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಅದರ ಸಹವಾಸವೇ ಬೇಡ ಅನ್ನೋ ಕೂಗು. ಕವಿರಾಜ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ನಡೆಸಿರುವ ಮಾತುಕತೆ ಇಲ್ಲಿದೆ. ಕವಿರಾಜ್ ಅವರು ಇದ್ದಾರೆ, ಮಾತಾಡ್ಸೋಣ. ಮೊದಲೇದಾಗಿ ಸರ್, ತಾವು ಈಗ ಇಂತಹ ಒಂದು ವಿಭಿನ್ನವಾದ ಪ್ರಯತ್ನ, ಯಾಕೆಂದರೆ ಸರ್ಕಾರದ ಇಚ್ಛಾಶಕ್ತಿ ಕೂಡ ಇದಾಗಿದೆ ಇತ್ತೀಚೆಗೆ. ಹೀಗಾಗಿ ಈಗ ನಾವು ನೋಡಿದ್ದೀವಿ ನೀಟ್ನ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಎಲ್ಲವೂ ಕೂಡ. ನೀಟಿಂದ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಅನ್ಯಾಯನೂ ಆಗ್ತಾ ಇದೆ, ಜೊತೆಗೆ ಈ ಥರದ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ದೊಡ್ಡ ಮಟ್ಟದ ವಿದ್ಯಾರ್ಥಿಗಳು ಸಾವು ಕೂಡ ನೋಡ್ತಿದ್ದೀವಿ. ತಮ್ಮ ಅಭಿಯಾನದ ರೂಪರೇಷೆ ಏನು ಸರ್? ನಮ್ಮ ಅಭಿಯಾನದ ರೂಪರೇಷೆ ಏನಂದರೆ, ನಮ್ಮದು ಒಕ್ಕೂಟ ಸರ್ಕಾರ, ಒಕ್ಕೂಟ ವ್ಯವಸ್ಥೆ ನಮ್ಮದು. ಇಲ್ಲಿ ರಾಜ್ಯಕ್ಕೆ ಶಿಕ್ಷಣದ ಹಕ್ಕುಗಳು ಮೊದಲು ಇತ್ತು. ಬರ್ತಾ ಬರ್ತಾ ಅದನ್ನು ಎಮರ್ಜೆನ್ಸಿ ಟೈಮಲ್ಲಿ ಕನ್ಕರೆಂಟ್ ಲಿಸ್ಟಿಗೆ ಸೇರಿಸಿದ್ರು, ಸಮವರ್ತಿ ಪಟ್ಟಿಗೆ. ಅಲ್ಲಿಂದ ರಾಜ್ಯದ ಹಕ್ಕುಗಳ ಮೇಲೆ ಕೇಂದ್ರ ದಾಳಿ ಮಾಡ್ತಾ ಇದೆ. ಏನಾಗ್ತಿದೆ ಅಂದರೆ, ಈಗ ಕಾಲೇಜ್ಗಳು ನಮ್ಮದು, ಇನ್ಫ್ರಾಸ್ಟ್ರಕ್ಚರ್ ನಮ್ಮದು, ಎಲ್ಲ ನಮ್ಮದು. ಆದರೆ ಸೀಟ್ ಡಿಸೈಡ್ ಮಾಡೋರು ಎಲ್ಲೋ ದೆಹಲಿಯಲ್ಲಿ ಕೂತವರು. ಇದು ಅನ್ಯಾಯ, ಇದಾಗಬಾರ್ದು. ಅದರಲ್ಲೂ ವ್ಯವಸ್ಥೆ, ಅವ್ರು ಏನೋ ಒಂದು ನೀಟ್ ಅಂತ ವ್ಯವಸ್ಥೆ ಕಟ್ಕೊಂಡ್ರು. ಆ ವ್ಯವಸ್ಥೆ ಸುಗಮವಾಗಿ ಸಮರ್ಪಕವಾಗಿ ನಡೀತಿದೆಯಾ? ಅವ್ಯವಸ್ಥೆ ಆಗರಾಗಿದೆ. ಪೇಪರ್ ಲೀಕಿಂದ ಹಿಡಿದು ಎಲ್ಲ ಥರದ ಅವ್ಯವಹಾರ ಅಲ್ಲಿ ನಡೀತಿದೆ. ಅದಕ್ಕಿಂತ ಮೊದಲು ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ನಮ್ಮ ಕರ್ನಾಟಕದಲ್ಲಿ CET ನಾವು ಪ್ರಾರಂಭ ಮಾಡಿದ್ವಿ, ಇಡೀ ದೇಶಕ್ಕೆ ಮಾದರಿಯಾಗಿ ಮೊದಲ ಬಾರಿಗೆ. ಅದು ಭಾಳ ಸುಗಮವಾಗಿ ನಡ್ಕೊಂಬರ್ತಿತ್ತು. ಚಿಕ್ಕ ಪುಟ್ಟ ಲೋಪಗಳನ್ನ ಬಿಟ್ಟರೆ ಯಾವತ್ತೂ ಪೇಪರ್ ಲೀಕ್ ಅಂತ ಅವಘಡ ನಡೆದೇ ಇಲ್ಲ ಅಲ್ಲಿ. ಅಷ್ಟು ಸುಗಮವಾಗಿದ್ದ ವ್ಯವಸ್ಥೆಯನ್ನು ನೀವು ಕೇಂದ್ರ ಸರ್ಕಾರದ ಹಿಡಿತಕ್ಕೆ, ಎಲ್ಲ ಉತ್ತರ ಭಾರತೀಯರ ಒಂದು ಲಾಭಕ್ಕೆ ಎಲ್ಲದನ್ನು ಮಾಡಬೇಕು ಅಂತ ಮುಂದೆ ಬಂದು ನೀಟನ್ನು ವ್ಯವಸ್ಥೆ ತಂದರೆ, ಆ ವ್ಯವಸ್ಥೆ ಅಂತಂದು ಏನು ಮಾಡಿದ್ದೀರಾ? ಈಗ ನಮ್ಮ ಕರ್ನಾಟಕದ ಕನ್ನಡ ಮಕ್ಕಳ ಸೀಟನ್ನು ಕಸ್ಕೊತಿದ್ದೀರಾ. ಎಲ್ಲಿ? ನಮ್ಮ ನೆಲದಲ್ಲಿ, ನಮ್ಮ ಕಾಲೇಜುಗಳಲ್ಲಿ. ಹಾಗಾಗಿ ಇದು ಬಹಳ ಅನ್ಯಾಯ. ಇದನ್ನು ವಿರೋಧಿಸಬೇಕು ಅಂತ ನಾವೆಲ್ಲ ನಮ್ಮ ನಾಡು ನಮ್ಮ ಆಳ್ವಿಕೆ ಬಳಗದವರು ಡಿಸೈಡ್ ಮಾಡಿ ಈಗ ಒಂದು ಪಿಟಿಷನ್ ಸ್ಟಾರ್ಟ್ ಮಾಡಿದ್ದೀವಿ, ಸಹಿ ತಗೊಳ್ಳೋದು ಜನರದ್ದು. ಇದು Change.org ಅನ್ನೋ ಆರ್ಗನೈಸೇಷನ್, ಎಲ್ರಿಗೂ ಗೊತ್ತು, ಭಾಳ ವಿಶ್ವಾಸಾರ್ಹ ಸಂಸ್ಥೆ ಈ ವಿಷಯದಲ್ಲಿ. ಇಲ್ಲಿ ಒಂದೊಂದು ಸಹಿನೂ ಕೂಡ ವೆರಿಫೈಡ್ ಸಹಿ ಆಗಿರುತ್ತೆ, ಮತ್ತು Gmail ಎಲ್ಲರೂ ತಗೋತಾರೆ. ಹಾಗಾಗಿ ಯಾರು ಫೇಕ್ ಸಹಿಗಳು ಮಾಡೋಕ್ಕಾಗಲ್ಲ. ಹಾಗಾಗಿ ಈಗಾಗಲೇ ನಾವು ಮೊನ್ನೆ ಸ್ಟಾರ್ಟ್ ಮಾಡಿದ್ದು, ಒಂದಿನ ಒಂದು 35 ಹಾರ್ಸ್ ಆಗಿದೆ ಅಷ್ಟೇ ನಮ್ಮ ಶುರುವಾಗಿ. ಅಷ್ಟರಲ್ಲೇ 2,000 ಜನ ಸಹಿ ಮಾಡಿದ್ದಾರೆ. ನಾವು ಇದನ್ನು ಇನ್ನೂ ಜೋರು ಪುಷ್ ಮಾಡಬೇಕು. ಯಾಕೆ ವೆಯ್ಟ್ ಮಾಡ್ತಾಯಿದ್ವಿ ಅಂದರೆ, ಆಲ್ರೆಡಿ ನೀಟ್ ವಿರುದ್ಧ ಒಂದು ಆಂದೋಲನ ನಡೀತಿದೆ. ತೀರಾ ಕ್ಲಾಶ್ ಆಗೋದು ಬೇಡ, ಶುರು ಮಾಡಿರೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಅಷ್ಟೊಂದು ಪುಷ್ ಮಾಡಿರಲಿಲ್ಲ. ಈಗ ಆಲ್ರೆಡಿ ಒಂದು ಆಂದೋಲನಕ್ಕೆ ಕಾಕ್ರೋಚಸ್ ಏನು ಮಾಡ್ತಾಯಿದ್ರು, ಆ ಆಂದೋಲನಕ್ಕೆ ಜಯ ಆಗಿದೆ. ಬಹುಶಃ ಇನ್ನೂ ಇದರ ವೇಗವನ್ನು ನಾವು ಹೆಚ್ಚಿಸ್ತೇವೆ. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶ್ಮನವರ, TV9 ಬೆಂಗಳೂರು. ವೈದ್ಯಕೀಯ ಶಿಕ್ಷಣದ ಪ್ರವೇಶಕ್ಕೆ ಕಡ್ಡಾಯವಾಗಿರುವಂತಹ ನೀಟನ್ನು ಕೈಬಿಡಿ, CETಯನ್ನೇ ಆರಂಭಿಸಿ ಅನ್ನೋ ಆಗ್ರಹ ಗಮನಿಸ್ತಾ ಇದ್ದೀರಿ. ಕವಿರಾಜ್ ಅವರು ಕೂಡ ಮಾತನಾಡಬೇಕಿದ್ರೆ ಹೇಳಿದ್ರು, ತಮ್ಮ ಅಭಿಯಾನಕ್ಕೆ ಯಾವ ಪರಿ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ. ಇದನ್ನು ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವಂತಹ ಗುರಿಯನ್ನು ನಾವು ಹೊಂದಿದ್ದೀವಿ. ಈಗಾಗಲೇ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸಿದಂತಹ ಹೋರಾಟದಲ್ಲಿ ಅತಿ ದೊಡ್ಡ ಯಶಸ್ಸನ್ನು ಅವರು ಕಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ತಲೆದಂಡವೇ ಆಗಿದೆ. ಇದು ಅದರ ಮುಂದುವರೆದ ಭಾಗ. ಮುಂದಿನ ದಿನಗಳಲ್ಲಿ ಅಕ್ರಮಗಳು ನಡಿಬಾರ್ದು ಅಂದರೆ ಒಂದು ದಿಟ್ಟ ಹೆಜ್ಜೆಯನ್ನು ಇರಿಸಬೇಕಾದಂತಹ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಕೂಡ ಇದೆ. ಹಾಗಾಗಿ ನಾವೆಲ್ಲರೂ ಕೂಡ ನೀಟ್ ವಿರುದ್ಧ ಇದ್ದೀವಿ, CET ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ. ಈ CETಯನ್ನು ಯಾವ ರೀತಿಯಾಗಿ ಕಂಡಕ್ಟ್ ಮಾಡಬೇಕಾಗುತ್ತೆ, ಆ ವಿಚಾರದಲ್ಲೂ ಕೂಡ ಒಂದಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾದಂತಹ ಅವಶ್ಯಕತೆಗಳು ಇರುತ್ತೆ. ಈ ಪರೀಕ್ಷಾ ವ್ಯವಸ್ಥೆಯ ಬಗ್ಗೆ
ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಎಕ್ಸಾಮ್ಸಲ್ಲೂ ಕೂಡ ಅವಘಡಗಳಾಗ್ತಾನೆ ಇರುತ್ತೆ, ತಪ್ಪುಗಳು ನಡೀತಾನೆ ಇರುತ್ತೆ, ಅವ್ಯವಸ್ಥೆಗಳು ಲೋಪದೋಷಗಳಿಂದಲೇ ತುಂಬಿ ಹೋಗಿರುತ್ತೆ. ಅಂಥದ್ದು ರಿಪೀಟ್ ಆಗಬಾರದು ಅಂದರೆ ಬಹಳ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಸಾರ್ವಜನಿಕ ಜೀವನದಲ್ಲಿರುವ ನಮ್ಮ ಪಾತ್ರವೂ ಕೂಡ ಅತಿ ಮಹತ್ತರವಾಗಿರುತ್ತೆ. ಅಂತಹ ಮಹತ್ತರ ಬದಲಾವಣೆಯನ್ನು ತರೋ ನಿಟ್ಟಿನಲ್ಲಿ ಅನ್ನೋದು ಕವಿರಾಜ್ ಅವರ ಮಾತು. ಈಗಾಗಲೇ ಕವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು, ಪೋಷಕರು ಕೂಡ ಸೈನ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ ಹತ್ತತ್ರ 30 ಗಂಟೆಯಲ್ಲೇ 2,000ಕ್ಕೂ ಅಧಿಕ ಮಂದಿ ತಮ್ಮ ಅಭಿಯಾನಕ್ಕೆ ಕೈ ಜೋಡಿಸ್ತಿದ್ದಾರೆ ಅಂತ ಹೇಳಿ ಕವಿರಾಜ್ ಅವರು TV9 ಜೊತೆಗೆ ಮಾತನಾಡಿದರು.